ಸಾಂಪ್ರದಾಯಿಕ ನೆರವೇರಿಸಲಿದ್ದಾರೆ. ಉತ್ಸವ ಜನರ ಉತ್ಸವ ಹಾಲುಗಲ್ಲದ ಹಸುಳಿ ಎಂಟರ್ಟೈನ್ಮೆಂಟ್ ಇವೆಂಟ್ಸ್ ಅಂತ ಹೇಳಿ 9ನೇ ತಾರೀಕಿಂದ 11ನೇ ಮಾಡ್ತಾ ಇದ್ದೀವಿ. ಮತ್ತೆ 20 ಇಲ್ಲಿಂದನೇ ಎಷ್ಟು ಸಂಗ್ರಹಣೆ ಮಾಡಕ್ಕೆ ಸಾಧ್ಯ ಆಗುತ್ತೆ ನೋಡ್ದು, ಅದು ಇಲ್ಲಿಂದನೇ ಎಷ್ಟು ಸಂಗ್ರಹಣೆ ಮಾಡಕ್ಕೆ ಆಗೋದಿಲ್ಲ ಅಂತ ಆಯಿತು. ಆಮೇಲೆ ನಾನು CM ಅವ್ರದ್ದು ಹೇಳಿದೆ, ಸರ್ ಈ ಥರ ತಾವು ಕರಾವಳಿ ಉತ್ಸವಕ್ಕೆ ಹಣ ಕೊಡಬೇಕು ಸರ್, ಇದಾದರೆ ಇದು ಚೆನ್ನಾಗಿ ಆಗಬೇಕು ಅಂತ ಹೇಳಿದಾಗ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಬಹಳ ಮುಕ್ತವಾಗಿ ನಾನು ಕೊಟ್ಟಿದ್ದಂಥ ಪಿಟಿಷನ್ಗೆ 2 ಕೋಟಿ ರೂಪಾಯಿ ಅನುದಾನವನ್ನು ಅವರೇ ಬರ್ಕೊಟ್ಟು ಚೆನ್ನಾಗಿ ಮಾಡಿ ಅಂತ ಹೇಳಿ ಪ್ರಥಮ ಬಾರಿಗೆ ಇಷ್ಟು ದೊಡ್ಡ ಒಂದು ಅನುದಾನವನ್ನು ರಾಜ್ಯ ಸರ್ಕಾರದಿಂದ ಈ ಕರಾವಳಿ ಉತ್ಸವಕ್ಕೆ ಕೊಡ್ತಾ ಇರ್ತಾರೆ. ಈ ಪ್ರಮಾಣದಲ್ಲಿ ಇಲ್ಲಿ ಯಾರೂ ಕೂಡ ಕೊಟ್ಟಿರಲಿಲ್ಲ. ಇವತ್ತು ನಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರಿಗೆ ತಮ್ಮೆಲ್ಲರ ಪರವಾಗಿ ವಿಶೇಷವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಏನಾಗ್ತದೆ, ಇಂಥ ಎಲ್ಲ ಕಾರ್ಯಕ್ರಮಗಳಾದಾಗ ಒಂದು ಸಹೋದರತ್ವ ಬೆಳೀತದೆ, ಪ್ರೀತಿ ವಿಶ್ವಾಸ ಬೆಳೀತದೆ, ಮತ್ತು ನಮ್ಮಲ್ಲಿ ಏನು ಬೇರೆ ಬೇರೆ ಒಂದು ದಾರಿಯ ಅಥವಾ ಬೇರೆ ಬೇರೆ ದಿಕ್ಕಿನಲ್ಲಿ ಹೋಗ್ತಕ್ಕಂಥ ಚಿಂತನೆ ಇರ್ತದೆ ಮನಸ್ಸಿನಲ್ಲಿ. ಭಾಳ ಒಂದು ಕೇಂದ್ರ ಸ್ಥಾನ ಆಗಿದೆ. ಬಹುಶಃ ಕರ್ನಾಟಕದಲ್ಲಿ ಇವತ್ತು ಸಂಸ್ಕೃತಿಯನ್ನು, ಭಾಷೆಯನ್ನು, ಎಲ್ಲ ರೀತಿಯಲ್ಲೂ ಕೂಡ ಮತ್ತು ಕಲೆಯನ್ನು ಬೆಳೆಸ್ತಾ ಇರ್ತಕ್ಕಂಥ ಒಂದು ಪ್ರದೇಶ ಅಂತ ಹೇಳಿದ್ರೆ ಅದು ನಮ್ಮ ಕರಾವಳಿಯ ಜಿಲ್ಲೆಗಳಂತ ಹೇಳಿದ್ರೆ ತಪ್ಪಾಗಲಾರದು. ಆ ರೀತಿಯಾಗಿ ಇವತ್ತು ಇಲ್ಲಿ ಇರ್ತಕ್ಕಂಥ ಪ್ರತಿಭೆ ಇದೆ, ಎಲ್ಲರೂ ಒಳ್ಳೆ ಟ್ಯಾಲೆಂಟೆಡ್ ಜನ ಇದ್ದಾರೆ, ಮತ್ತು ಅದನ್ನು ಇವತ್ತು ಅವರಿಗೆ ಹೆಚ್ಚು ಅವಕಾಶಗಳು ಕೂಡ ಸಿಗ್ತಕ್ಕಂಥ ವಾತಾವರಣ ಆಗಿದೆ. ಎಲ್ಲರಿಗೂ ಕೂಡ ಈ ಒಂದು ಕರಾವಳಿ ಉತ್ಸವದಲ್ಲಿ ಏನಾದರೂ ಒಂದು ಅವಕಾಶ ನಾವು ನೀಡಬೇಕು ಅಂತೇಳಿ ಒಂದು ಸಣ್ಣ ಪ್ರಯತ್ನ ಪಟ್ಟಿದ್ವಿ. ಆ ಪ್ರಯತ್ನದ ಫಲವಾಗಿ ಇವತ್ತು ಈ ಒಂದು ಕರಾವಳಿ ಉತ್ಸವ 2025ರ ಒಂದು ಉದ್ಘಾಟನೆ ನೆರವೇರ್ತಾ ಇದೆ. ಇವತ್ತಿನಿಂದ ಜನವರಿ 31ರ ತನಕ ಆಲ್ಮೋಸ್ಟ್ ಪ್ರತಿದಿನ ಪ್ರತಿ ವೀಕೆಂಡ್ ಕೂಡ ಏನಾದರೂ ಒಂದು ನಮ್ಮಲ್ಲಿ ಈ ಒಂದು ಕಾರ್ಯಕ್ರಮಗಳ ಒಂದು ಆಯೋಜನೆ ಮಾಡ್ತಾ ಇದ್ದೀವಿ. ಇಮ್ಯಾಜಿನರಿ ಚೇರ್ ಹಿಂದೆ ಚೇರ್ ಇದೆ ಅಂತ ತಿಳ್ಕೊಳ್ಳೋಣಪ್ಪ, ಚೇರ್ ಮೇಲೆ ಕೂತ್ಕೊಳ್ಳೋಣ. ಸಡಿಲ ಬಿಟ್ಟಾಗೆಲ್ಲ ಮನಸ್ಸು ವಿಕಸನ ಹೊಂದುತ್ತದೆ. ನಮಗೆ ಯೋಗ ಇರ್ಬೋದು, ಧ್ಯಾನ ಇರ್ಬೋದು, ಅದೇ ರೀತಿಯಾಗಿ ಮೆಡಿಟೇಷನ್, ಯಾವುದೇ ರೀತಿಯಾದಂಥ ಮೆಡಿಟೇಷನ್ ಕೋರ್ಸಸ್ ಬಹಳಷ್ಟು ಉಪಯೋಗ ಆಗುತ್ತೆ, ಸಹಕಾರಿಯಾಗುತ್ತೆ. ಅವರು ಸಂಪೂರ್ಣವಾಗಿ ಅದರಲ್ಲಿ ತೊಡಗಿಸ್ಕೊಂಡು ಅವರು ಒಂದು ಪ್ರತಿದಿನ ಅದನ್ನು ಫಾಲೋ ಮಾಡಿ ಒಂದು ಪರಿಣಿತಿ ತಗೊಂಡು ಅದನ್ನು ರೂಢಿಸ್ಕೊಂಡ್ರೆ ನಿಜವಾಗ್ಲೂ ಖಂಡಿತವಾಗ್ಲೂ ಕೂಡ 100% ಅವರು ಪರಿವರ್ತನೆ ಆದಂಥ ಒಂದು ವ್ಯಕ್ತಿ ಆಗಲಿಕ್ಕೆ ಸಂಪೂರ್ಣವಾದಂಥ ಒಂದು ಅವಕಾಶ ಇದೆ. ಹಾಗೆ ನಿರಂತರವಾಗಿ ಬಂದಿಗಳಿಗೆ ಆರ್ಟ್ ಆಫ್ ಲಿವಿಂಗ್ ಸಹಭಾಗಿತ್ವದಲ್ಲಿ ಯೋಗಾಭ್ಯಾಸವನ್ನು ಕೂಡ ಮಾಡಿಸ್ತಾ ಇದ್ದೀವಿ. ಈ ಯೋಗ ನಿರಂತರವಾಗಿ ಕಾರಾಗೃಹದಲ್ಲಿ ನಡೀತಾ ಇದೆ. ಇದಕ್ಕೆ ಕಲಬುರಗಿ ಆರ್ಟ್ ಆಫ್ ಲಿವಿಂಗ್ ಬ್ರಾಂಚ್ನ ಸಿಬ್ಬಂದಿಯವರು ನಮ್ಮ ಕಾರಾಗೃಹಕ್ಕೆ ಭೇಟಿ ನೀಡಿ ಪ್ರತಿನಿತ್ಯ ಯೋಗ ತರಬೇತಿಯನ್ನು ಮಾಡ್ತಾಯಿದ್ದಾರೆ. ಹ್ಯಾಪಿನೆಸ್ ಪ್ರೋಗ್ರಾಮ್ ಅಂತ ಹೇಳಿ ಮಾಡ್ತೀವಿ. ಅದು ಮುಖ್ಯವಾಗಿ ಇದರಲ್ಲಿ ಸುದರ್ಶನ ಕ್ರಿಯೆ ಅಂತ ಕಲಿಸ್ಕೊಡ್ತೀವಿ. ಪರಮ ಪೂಜ್ಯ ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರು ಇದು ಇಡೀ ವಿಶ್ವದಾದ್ಯಂತ ಕೋಟ್ಯಂತರ ಜನರು ಇದರ ಲಾಭವನ್ನು ಪಡೆದಿದ್ದಾರೆ. ನಮ್ಮ ಮೂಲಧೇಯ ಒತ್ತಡ ನಿರ್ಮೂಲನೆ, ಸ್ಟ್ರೆಸ್ ಫ್ರೀ, ವೈಲೆನ್ಸ್ ಫ್ರೀ ಸೊಸೈಟಿ ನಿರ್ಮಾಣ ಮಾಡೋದೇ ನಮ್ಮ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಮೇನ ಧ್ಯೇಯ. ಅದಕ್ಕೋಸ್ಕರ ನಾವು ಎಲ್ಲ ಇಂಥ ಸರ್ಕಾರಿ ಸಂಸ್ಥೆಗಳಲ್ಲಿ ಈ ಪ್ರೋಗ್ರಾಮನ್ನು ಹಮ್ಮಿಕೊಳ್ತೀವಿ.